ನೋಡಿ, ಟೋಲ್ ಸಿಬ್ಬಂದಿ ಮೇಲೆ ಬಿಜೆಪಿ ಮುಖಂಡನ ಪುತ್ರ ಗೂಂಡಾಗಿರಿಯನ್ನ ನಡೆಸಿದ್ದಾನೆ. ಬಬಲೇಶ್ವರದ ಬಿಜೆಪಿ ಮುಖಂಡ ವಿಜುಗೌಡ ಪುತ್ರ ಸಮರ್ಥ ಗೌಡ ಅಸಮರ್ಥ ಕೆಲಸವನ್ನ ಮಾಡಿರೋದು. ರೌಡಿಸಂ ನಡೆಸಿದ್ದಾನೆ. ಟೋಲ್ನಲ್ಲಿ ಕಾರ್ ಬಿಡೋ ವಿಚಾರಕ್ಕೆ ಟೋಲ್ ಸಿಬ್ಬಂದಿ ಜೊತೆ ವಾಗ್ವಾದ ಆಗಿದೆ. ಇದು ವಿಜುಗೌಡ ಪಾಟೀಲ್ ಕಾರು ಅಂತ ಪುತ್ರ ಸಮರ್ಥ ಗೌಡ ಪಾಟೀಲ್ ಹೇಳಿದಾನೆ. ಏನು ವಿಜುಗೌಡರು ಕಾರು ಅಂತ ಹೇಳಿದ್ರೆ ನಿಮ್ಗೆ ಬಿಟ್ಬಿಡ್ಬೇಕಾ? ವಿಜುಗೌಡ ಪಾಟೀಲ್ ಯಾರು ಅಂತ ಟೋಲ್ ಸಿಬ್ಬಂದಿ ಕೇಳಿದ್ದಾರೆ. ಆ ಕೇಳಿದ ತಕ್ಷಣ ಹೊಡೆದಿದ್ದಾನೆ. ಕನ್ನೋಳಿ ಟೋಲ್ ಗೇಟ್ ಹತ್ರ ಸಿಬ್ಬಂದಿಗೆ ಸಮರ್ಥ ಗೌಡ ಪಾಟೀಲ್ ಆವಾಜ್ ಹಾಕಿದ್ದಾನೆ. ಟೋಲ್ ಶುಲ್ಕ ಕೇಳಿದ್ದಕ್ಕೆ ಸಿಬ್ಬಂದಿ ಮೇಲೆ ಸಮರ್ಥ ಗೌಡ ಹಲ್ಲೆ ನಡೆಸಿದ್ದಾನೆ. ಟೋಲ್ ಸಿಸಿಟಿವಿ ಕ್ಯಾಮೆರಾದಲ್ಲಿ ಹಲ್ಲೆಯ ವಿಡಿಯೋ ಸೆರೆಯಾಗಿದೆ. ಸಮರ್ಥ ಗೌಡ ಜೊತೆಗಿದ್ದವರು ಕೂಡ ಟೋಲ್ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾರೆ. ನಾಚಿಕೆ ಆಗಲ್ವೇನ್ರಿ? ನೀವು ರಾಜಕೀಯಕ್ಕೆ ಬರೋದು ನಿಮ್ಮ ಅಪ್ಪನ ಹೆಸರು ಹೇಳ್ಕೊಂಡು ಈ ತರ ರೌಡಿಸಂಗಳು ಮಾಡೋದಕ್ಕ? ವಿಜುಗೌಡ ಬಿಜೆಪಿ ಮುಖಂಡ ಇರ್ಬೋದು, ನೀನ್ ಯಾರಪ್ಪ? ನೀನು ಅವ್ರ ಮಗ ಅಷ್ಟೇ ನಿನ್ನ ಐಡೆಂಟಿಟಿ. ಟೋಲ್ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡೋದಕ್ಕೆ, ದರ್ಪ ತೋರಿಸೋದಕ್ಕೆ ನಿನ್ಗೇನ್ ಅಧಿಕಾರ ಇದೆ? ವಿಜುಗೌಡನ್ ಕಾರ್ ಆಗಿದ ತಕ್ಷಣ ಟೋಲ್ ದುಡ್ಡು ಇಸ್ಕೊಳ್ದೆ ಹಂಗೆ ಬಿಟ್ಬಿಡ್ಬೇಕಾ ನಿಮ್ಮನ್ನ? ಎಸ್, ನಮ್ಮ ಜೊತೆಗೆ ವಿಜುಗೌಡ್ರೆ ಸ್ವತಃ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ವಿಜುಗೌಡ್ರೆ ನಮಸ್ತೆ. ಸರ್ ನಮಸ್ಕಾರ. ಪವರ್ ಟಿವಿಯಿಂದ ಸಿಂಧೂರ ಅಂತ ಮಾತಾಡ್ತಿದ್ದೀನಿ. ಹಲೋ ವಿಜು ಸರ್ ನಮಸ್ತೆ. ನಮಸ್ತೆ ಅಮ್ಮ. ಈಗ ಟೋಲ್ ಸಿಬ್ಬಂದಿ ಮೇಲೆ ನಿಮ್ಮ ಮಗ ಮತ್ತು ಅವ್ರ ಜೊತೆಗಿದ್ದವರು ಹಲ್ಲೆ ಮಾಡಿದಾರಲ್ಲ ಸರ್, ಆ ವಿಚಾರ ನಿಮಗ್ ಗೊತ್ತಾಗಿದ್ಯಾ? ನಾನು ಊರಾಗಿದ್ದಿದ್ದಿಲ್ಲ ತಾಯಿ, ನಾನು ಊರಾಗಿದ್ದಿದ್ದಿಲ್ಲ. ಆಮೇಲೆ ವಿಷಯ ಗೊತ್ತಾಯ್ತು ನನಗೆ. ನಾನು ಅವ್ರ ಜೊತೆ ನಾನು ಮಾತಾಡಿದೀನಿ. ಯಾರ ಜೊತೆ ಮಾತಾಡಿದ್ರಿ? ನನ್ನ ಮಗನ ಜೊತೆ ಮಾತಾಡಿದೀನಿ. ಅವ್ರು ಏನಾಯ್ತು ವಿಷಯ ಅವ್ರ ಬೈಲೇನು ತಿಳ್ಕೊಂಡೆ, ಮತ್ತೊಬ್ಬರ ಬೈಲೇನು ತಿಳ್ಕೊಂಡೆ ನಾನು. ಏನಾಗಿದೆ ವಿಷಯ? ಅದು ವಿಷಯ ಇವ್ರೇನು ಅಲ್ಲಿ ಹೋಗಿ ಟೋಲ್ ನಾಕದಲ್ಲಿ ನಿಂತಾಗ ಅವರು ಟೋಲ್ ಕೇಳ್ಯಾರ, ಇದು ಹೊಸ ಗಾಡಿ ಅದ ಅಂತಂದ್ರ, ಇದು ವಿಜುಗೌಡ್ರ ಗಾಡಿ ಅಂತೇಳಿ, ವಿಜುಗೌಡ್ರ ಮಗ ರೀನಾ ಅಂತ ಹೇಳ್ಯಾನ ನನ್ ಮಗ. ಯಾವ ವಿಜುಗೌಡ್ರ ಇದ್ರೆ ಏನಾಗೋದು, ನೀ ಟೋಲ್ ಕಟ್ಟಿ ಹೋಗು ಅಂತೇಳಿ ಕ್ವಶನ್ದಾಗ ಮಾತಾಡ್ಯ. ನಾವು ತಪ್ಪೇನಿದೆ ಅದ್ರಲ್ಲಿ? ಕ್ವಶನ್ದಾಗ ಮಾತಾಡ್ಯಾನ. ಭಾಷೆನೇ ಹಂಗಿದೆ ಅಲ್ಲ ಸರ್, ಅದು ನಿಮ್ ಊರಿನ ಭಾಷೆನೇ ಹಂಗಿದೆ ಅಲ್ವಾ? ನೀವು ಎಷ್ಟೋ ಜನಕ್ಕೆ ಹಂಗೆ ಮಾತಾಡ್ತೀರಲ್ವಾ? ನಾವು ಹಂಗ ಮಾತಾಡಂಗಿಲ್ಲಮ್ಮ. ನೀವ್ ಏನ್ರ ನಾ ಮಾತಾಡಿದ್ ಕೇಳಿದ್ರೆ ಆಯ್ತು ಸರ್, ನಿಮ್ ಮಗನು ಹಂಗೆ ಮಾತಾಡಿದ್ರೆ ಅಷ್ಟಕ್ಕೆ ಹೊಡೆದ್ ಬಿಡ್ತಾರ ಹಂಗಾದ್ರೆ? ನೋಡಮ್ಮ, ಮಾಡಿದ್ದು ಯಾರೇ ಮಾಡ್ಲಿ, ನನ್ ಮಗ ಮೊದಲ್ ಕೈ ಮಾಡಿಲ್ಲ. ಅವ್ರ ಜೊತೆ ಇದ್ದವರು ಕ್ವಶನ್ ಮಗನೇ ಅಂದ ಬಳಕ ಸಿಟ್ಟಿಗೆದ್ದು ಅವನ ಜೊತೆ ಇದ್ದವರು ಹೊಡೆದಾರ. ನಿಮ್ ಮಗ ಬಿಡಿಸಬಹುದಾಗಿತ್ತಲ್ಲ ಆ ಟೈಮಲ್ಲಿ? ಬಿಡಿಸ್ಬೋದು. ಆಮೇಲೆ ಯಾವ ವಿಜುಗೌಡ ಏನ್ ಮಾಡೋದು ಅಂತ ಏನ್ ಕ್ವಶನ್ ಲೇ ಅಂದಾನಲ್ಲ, ಅದನ್ನ ಸಿಟ್ಟು ಬಂದದ, ಅದಕ್ಕೆ ಇದು ಮಾಡ್ಯಾರ. ಅದಕ್ಕೆ ನಾವು ವಿಷಯ ವ್ಯಕ್ತಪಡಿಸ್ತೀವಿ. ಏನ್ ಬೇಕಾದ್ರೂ ಮಾಡ್ಬೋದಾ ಸರ್? ಈಗ ಅಧಿಕಾರದಲ್ಲಿರೋರು ಅಥವಾ ಒಂದು ದೊಡ್ಡ ಸ್ಥಾನದಲ್ಲಿರೋರು ಸ್ವಲ್ಪ ತಾಳ್ಮೆ ತಂದ್ಕೋಬೇಕಲ್ವಾ? ಆಯ್ತಪ್ಪ ಹಂಗೆಲ್ಲ ಮಾತಾಡ್ಬೇಡ ಅಂತ ಹೇಳಿ ನಿಮ್ಮ ಐಡೆಂಟಿಟಿ ಹೇಳಿರ್ಬೋದು. ಅದನ್ನ ಹೇಳಿದಿನಮ್ಮ, ನಾನು ಹೇಳಿದೀನಿ. ಅಷ್ಟ್ ಮಾತ್ರಕ್ಕೆ ಹೊಡೆದಿದ್ ತಪ್ಪಲ್ವಾ ಸರ್? ನಿಮ್ಮ ಮಗ ಅನ್ನೋ ಒಂದೇ ಅವನು ಬೈದಿದ್ದು ತಪ್ಪು. ಅವ್ನು ನನ್ ಮಗ ಹೊಡೆದಿಲ್ಲಮ್ಮ, ನನ್ನ ಮಗ ಹೊಡೆದಿಲ್ಲ. ಅವ್ನ ಜೊತೆ ಇದ್ದವ್ರು ಮೊದಲು ಹೊಡೆದಾರ. ಸಿಸಿ ಕ್ಯಾಮೆರಾ ಫುಟೇಜ್ ನೋಡ್ಕೊಂಡು ಮಾತಾಡ್ತಾ ಇದೀನಿ ನಾನು. ನಿಮ್ ನೋಡ್ಕೊಂಡು ಮೊದಲು ಯಾರು ಹೊಡೆದಾರ ನೀವು ನೋಡ್ರಿ. ಸಿಸಿ ಕ್ಯಾಮೆರಾ ಫುಟೇಜ್ ನಿಮ್ಗೂ ಕಳಿಸ್ಕೊಡ್ಲಾ? ನನ್ನ ಹತ್ರ ಅದೇ ಅಮ್ಮ, ನಾನು ನೋಡೇ ಮಾತಾಡ್ಲಿಕ್ಕೆ. ನಾನು ನೋಡ್ಕೊಂಡೇ ಮಾತಾಡ್ತಿದ್ದೀನಿ. ಇಡೀ ಕರ್ನಾಟಕ ಜನ ನೋಡ್ತಿದಾರೆ, ನಾನು ಒಬ್ಳೆ ನೋಡ್ತಾ ಇಲ್ಲ. ಟಿವಿ ಲೈವ್ ಹೋಗ್ತಾ ಇದೆ, ನೀವು ಮಾತಾಡ್ತಿರೋದು ಲೈವ್ ಹೋಗ್ತಿದೆ. ನಿಮ್ಮ ಮಗ ಹೊಡೆದಿರೋ ವಿಡಿಯೋ ನೋಡ್ಕೊಂಡು ಮಾತಾಡ್ತಾ ಇದೀನಿ ನಾನು ನೋಡೇ ಹೇಳ್ತಾ ಇದ್ದೀನಿ ತಾಯಿ. ಹಾಗಾದ್ರೆ ನೀವು ಸರಿಯಾಗಿರೋ ವಿಡಿಯೋ ನೋಡಿಲ್ಲ ಬಿಡಿ, ಎಡಿಟೆಡ್ ವಿಡಿಯೋ ನೋಡಿರ್ಬೋದು ನೀವು. ನೀವು ಎಡಿಟರ್ ಯಾರೇ ಮಾಡಿರ್ಬೇಕಮ್ಮ, ಅವ್ರು ಕಾಂಗ್ರೆಸ್ನವ್ರು ಮಾಡಿರ್ಬೇಕು, ನನಗೆ ಗೊತ್ತಿಲ್ಲ. ರಾಜಕೀಯ ತರಬೇಡಿ ಇದ್ರಲ್ಲಿ. ನಿಮ್ಮ ಮಗ ಮಾಡಿದ ತಪ್ಪೋ ಸರಿನೋ ಅಷ್ಟೇ ಹೇಳಿ. ನನ್ನ ಮಗ ನೋಡಮ್ಮ, ನನ್ನ ಮಗ ಅಲ್ಲಿ ಟೋಲ್ ನಾಕ ಕೊಟ್ಟು ಹೋಗುದು ಸರಿ, ಕೊಡ್ಬೇಕಾಗಿತ್ತು. ಒಂದನೇದ್ದು. ಎರಡನೇದ್ದು, ಅವನು ಕ್ವಶನ್ದಾಗ ಮಾತಾಡಿದ್ ಇವನು ತಾಪ್ ಆಗ್ಯಾದ. ತಂದಿಗೆ ಯಾರು ನೋಡಿ ಯಾವುದೇ ಪೊಲೀಸ್ ಅವ್ರಿಗೆ ಹೇಳ್ಬೇಕಾಗಿತ್ತು. ನಿಮ್ ಮಗ ಎಲ್ಲರೂ ಎಲ್ಲದಕ್ಕೂ ಪೊಲೀಸರು ಬರಂಗಿಲ್ಲ ತಾಯಿ. ಹಂಗಂತ ನೀವೇ ಕಾನೂನು ಕೈಗೆ ಎತ್ಕೊಂಡ್ಬಿಟ್ಟು ನಿಮ್ ಮಗನೇ ಹೊಡೆದಾಡ್ಬಿಡ್ತಾರ ಹಾಗಾದ್ರೆ? ನಾವು ನೋಡಮ್ಮ, ನಾ ಹೇಳುದು ನೀವು ನಿಮ್ ಬದಲಿ ನೀವು ಮಾತಾಡಿದ್ರೆ ನಾನೇನ್ ಮಾತಾಡ್ಲಿ? ನನಗೆ ಗೊತ್ತಾಗ್ತಿದೆ, ನಾನ್ ಏನ್ ಹೇಳಕತ್ತೀನಿ. ನಾನು ಮೊದಲು ನೀವು ಕೇಳ್ರಿ, ಆಮೇಲೆ ನೀವು ಹೇಳ್ರಿ. ನಿಮ್ಮ ಮಗನ್ ತಪ್ಪಲ್ಲ ನೀವು. ನಾನ್ ಏನ್ ಹೇಳ್ದಮ್ಮ, ನಾ ಏನ್ ಹೇಳ್ದೆ ನಿಮ್ಗೆ ಸ್ಟಾರ್ಟಿಂಗ್ ನೀವು ತಿಳ್ಕೊಳ್ಳಿಲ್ವಾ? ತಿಳ್ಕೊಂಡೇ ಹೇಳ್ತಿದ್ದೀನಿ. ತಿಳ್ಕೊಂಡೆ ನಾನು ಮಾತಾಡ್ತಾ ಇದ್ದೀನಿ. ನನ್ನ ಮಗ ತಪ್ಪು ಮಾಡಿದ್ರು ತಪ್ಪು ಅಂತ ನಿಮ್ಗೆ ಹೇಳ್ದೆ ನಾನು. ನನ್ನ ಮಗ ಮಾಡಿದ ತಪ್ಪಲ್ವಾ? ಸೆಕ್ಯೂರಿಟಿ ಗಾರ್ಡ್ ಅವ್ರು ಮಾತಾಡಿದ್ರು ಅದನ್ನು ತಪ್ಪಲ್ಲಮ್ಮ. ಅಂಡ್ ಫಸ್ಟ್ ಆಫ್ ಆಲ್
ಅಲ್ಲಿ ಅವರು ಟೋಲ್ ನ ಸಾಮಾನ್ಯರಂತೆ ಕಟ್ಟಿ ಹೋಗ್ಬೇಕಾಗಿತ್ತು ಸರ್. ವಿಜುಗೌಡ್ರು ಕಾರು ಅಂತ ಹೇಳಿದ್ ಯಾಕೆ ಸರ್? ನಿಮ್ ಕಾರ್ ಆದ್ರೆ ಫ್ರೀ ಆಗಿ ಬಿಟ್ಟು ಕಳಿಸ್ಬೇಕಾ ಸರ್ ಟೋಲ್ ಅಲ್ಲಿ? ವಿಜುಗೌಡ್ರ ಕಾರ್ ಅಂತ ಹೇಳಿಲ್ಲ, ನಾ ವಿಜುಗೌಡ್ರ ಮಗ ಅಂತ ಹೇಳ್ಯಾನ. ಹೇಳಿದಾರ ಅವರು ವಿಜುಗೌಡ್ರು ಕಾರು ಅಂತ, ನೀವೇ ಹೇಳಿದ್ರಿ ಆರಂಭದಲ್ಲಿ. ಅಲ್ಲಿ ಐತಿ ನೋಡಮ್ಮ, ನಿಮ್ ಸಿಸಿ ಕ್ಯಾಮೆರಾ ಫುಟೇಜ್ ನೋಡಕತ್ತಿರಲ್ಲ ನೀವು, ಅದ್ರಾಗ ಐತಿ ನೋಡಮ್ಮ, ಕೇಳ್ದು ಕ್ಲಿಯರ್ ಕಟ್ ಕೇಳಿ. ಅದ್ರಾಗ ವಿಜುಗೌಡ್ರ ಮಗ ಅಂದಿದ ತಕ್ಷಣ ಬಿಟ್ಟು ಕಳಿಸ್ಬಿಡ್ಬೇಕಾ ಸರ್ ಟೋಲ್ ಅವರು? ನೋಡಮ್ಮ, ನಾನು ಹುಟ್ಟಿ ಬೆಳೆದಿದ್ದು ಸಿಂದಗಿ ತಾಲೂಕ. ನೀವ್ ಏನೇ ಆಗಿರಿ ಸರ್, ಕಾನೂನು ಎಲ್ರಿಗೂ ಒಂದೇ. ಸಾಮಾನ್ಯ ಜನನು ಟೋಲ್ ಅದೇ ಕಾನೂನು ಎಲ್ಲರಿಗೂ ಒಂದೇ ಇದೆ. ನಾನು ಕಾನೂನು ಬಿಟ್ಟು ಮಾಡ್ತಾ ಇಲ್ಲ ತಾಯಿ. ಇರ್ಬೋದು ಸರ್, ನೀವು ರಾಜಕೀಯದಲ್ಲಿ ಇರ್ಬೋದು, ನೀವು ಮುಖಂಡರು ಇರ್ಬೋದು, ನಿಮ್ಮ ಮಗ ಅನ್ನೋ ಐಡೆಂಟಿಟಿ ಅಷ್ಟೇ ಅವರದ್ದು ಬಿಟ್ರೆ ಬೇರೆ ಯಾವ್ದು ಐಡೆಂಟಿಟಿ ಇಲ್ಲ. ಹಾಗಂತ ಅವ್ರಿಗೆ ಇಷ್ಟ ಬಂದಂಗೆ ನಡ್ಕೊಳಕ್ಕೂ ಆಗಲ್ಲ, ಅದನ್ನ ಯಾರು ಒಪ್ಕೊಳ್ಳೋದು ಇಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್ ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ.